ಅಮೆರಿಕ ದೇಶದ ಹ್ಯೂಸ್ಟನ್ ನಗರದ 290 ಹೈವೇ ಹೆದ್ದಾರಿಯ ಮೇಲೆ ಕಾಣಿಸುವ ಫ್ರೇಸರ್ಸ್ ಸ್ಕಲ್ಪ್ಚರ್ ವರ್ಲ್ಡ್. ನಮ್ಮ ಮಗಳನ್ನ ಅವಳ ಕಾಲೇಜಿಗೆ ಬಿಡುವ ದಾರಿಯಲ್ಲಿ ಕಂಡಂತಹ ಈ ಮಾರುಕಟ್ಟೆ ನಮ್ಮ ಗಮನವನ್ನ ಸೆಳೆಯಿತು. ಹ್ಯೂಸ್ಟನ್ ನಗರದಿಂದ ಕಾಲೇಜ್ ಸ್ಟೇಷನ್ ಕಡೆಗೆ ಪ್ರಯಾಣಿಸುವಾಗ ಅಕಸ್ಮಾತ್ ಕಣ್ಣಿಗೆ ಬೀಳುವ ಅದ್ಭುತ ದೃಶ್ಯವೇ ಫ್ರೇಸರ್ಸ್ ಎಂಬ ಶಿಲ್ಪಲೋಕ. ಇದರ ಹಿನ್ನೆಲೆ ಕೂಡ ವಿಶೇಷವೇ ಸರಿ. ಸಾಮಾನ್ಯ ಕಲ್ಲಂಗಡಿ ಹಣ್ಣಿನ ಸ್ಟ್ಯಾಂಡ್ ಆಗಿದ್ದಂಥ ಸ್ಥಳವು ಇಂದು ಅಮೆರಿಕಾದ ಪ್ರಮುಖ ರೋಡ್ ಸೈಡ್ ಅಟ್ರಾಕ್ಷನ್, ರಸ್ತೆ ಬದಿಯ ಆಕರ್ಷಣೆಯಾಗಿ ರೂಪಾಂತರಗೊಂಡಿದೆ. ಕಾಂಕ್ರೀಟ್ನಲ್ಲೇ ಕನಸು ಕಟ್ಟಿದ ಕುಟುಂಬ ಎಂದು ಫ್ರೇಸರ್ ಕುಟುಂಬದ ಪ್ರಯತ್ನವನ್ನ ವರ್ಣಿಸಬಹುದು. 1980ರಲ್ಲಿ ಬಿಲ್ಲಿ ಫ್ರೇಸರ್ ಈ ಕುಟುಂಬದ ವಾಟರ್ ಮೆಲನ್ ಸ್ಟ್ಯಾಂಡ್ ಅನ್ನ ಬಿಡಿಸಿ ಕುಟುಂಬದ ತಾಯಂದಿರಿಂದ ಈ ವ್ಯಾಪಾರವನ್ನ ಪ್ರಾರಂಭಿಸಿದರು. ಐತಿಹಾಸಿಕವಾಗಿ ಈ ಸ್ಥಳದಲ್ಲಿ ಮೆಕ್ಸಿಕನ್ ಪಾಟ್ರಿ, ಬರ್ಡ್ ಬಾತ್, ಪಕ್ಷಿಗಳ ಸ್ನಾನದ ಕುಂಡ, ಪ್ಲಾಂಟರ್ಸ್ ಕುಂಡಗಳು, ಬೆಂಚ್ಗಳು ಮತ್ತು ಸ್ಮಾರಕಗಳಂತಹ ಆಯ್ಕೆಗಳನ್ನು ಸೇರಿಸಿಕೊಳ್ಳಲಾಗಿದೆ. 8 ಎಕರೆ ವ್ಯಾಪ್ತಿಯಲ್ಲಿರುವ ಖಾಲಿ ಬೆಟ್ಟದ ತಾಳ್ಮೆಯ ಸೆಟ್ಟಿಂಗ್ನಲ್ಲಿ ರಸ್ತೆಯೂ ಕೂಡ ಇಲ್ಲದಂತಹ ಪ್ರಾಕೃತಿಕ ವಾತಾವರಣದಲ್ಲಿ ಈ ಜಾಗ ಇದೆ. ರಸ್ತೆ ಬದಿಯಲ್ಲಿ ಹಾದು ಹೋಗುವ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಇದು ಕೇವಲ ಮಳಿಗೆ ಅಲ್ಲ, ಒಂದು ಕಾಂಕ್ರೀಟ್ ಸ್ವರ್ಗ. ಜುರಾಸಿಕ್ ಐಲ್ಯಾಂಡ್ ನಲ್ಲಿ ಟೀರೆಕ್ಸ್, ಬ್ರಾಂಟೊಸಾರಸ್, ವೆಲೋಸಿರಾಪ್ಟರ್ ಮುಂತಾದ ಲೈಫ್ ಸೈಜ್ಡ್ ಡೈನೋಸಾರ್ಗಳ ಪ್ರದರ್ಶನವಿದೆ. ಮಕ್ಕಳಿಗೆ ಜೀವಂತವಾಗಿ ಕಾಣುವ ಡೈನೋಸಾರ್ಗಳು ಒಂದು ಜುರಾಸಿಕ್ ಪಾರ್ಕ್ ಅನುಭವವನ್ನ ನೀಡಿದರೆ, ವಯಸ್ಕರಿಗೆ ಇದು ಫೋಟೋ ಸೆರೆ ಹಿಡಿಯುವ ಕಲಾತ್ಮಕ ತಾಣ. ಈ ಅಂಗಡಿಯ ಮೂಲಕ ಸಂಚರಿಸುವವರು ಮಾರ್ಗದಲ್ಲಿ ನಿಲ್ಲಿಸಿ ಡೈನೋಸಾರ್ಗಳ ರಮ್ಯಶೀಲ ಚಿತ್ರಗಳನ್ನು ತೆಗೆದುಕೊಳ್ತಾರೆ. ಒಟ್ಟಿನಲ್ಲಿ ಈ ಫ್ರೇಸರ್ಸ್ ಮಳಿಗೆಯ ಅನನ್ಯ ಕಾಂಕ್ರೀಟ್ ಶಿಲ್ಪಗಳು, ಡೈನೋಸಾರಸ್, ಗೊರಿಲಾಗಳು, ಆರ್ಕಿಟೆಕ್ಚರಲ್ ಪೀಸಸ್ ಕೇವಲ ಡೆಕೋರೇಷನ್ ಅಲ್ಲ, ಒಂದು ಕಲಾತ್ಮಕ, ಆಸಕ್ತಿಗೋಚರ ರೋಡ್ ಸೈಡ್ ಭೇಟಿ. ಈ ಶಿಲ್ಪಗಳು ರಸ್ತೆ ಬದಿಯಲ್ಲಿನ ಅನಿತ್ಯ ದೃಶ್ಯಾವಳಿಯನ್ನ ಕಾಂಕ್ರೀಟ್ ಮೂಲಕ ಸಾಂಸ್ಕೃತಿಕ ಆಕರ್ಷಣೆಯಾಗಿ ರೂಪಾಂತರಿಸುತ್ತವೆ.